ಎಲ್ಲರಿಗೂ ನಮಸ್ಕಾರ. ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮದ ತಾಜಾವಿತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ. ಎಲ್ಲರೂ ನಾಳೆ ಏನಪ್ಪ ಅಂದರೆ ಏಕಾದಶಿ ಇದೆ. ನಾಳೆ ಏಕಾದಶಿ ಇದೆ. ಅದಕ್ಕೂ ಮುಂಚೆ ನಿನ್ನೆ ವಿಡಿಯೋದಲ್ಲಿ ಶ್ರೀ ಕೃಷ್ಣಾವಧೂತರ ಅವ್ರ ಬಗ್ಗೆ ಹೇಳ್ತೀನಿ ಅಂತ ನಿಮಗೆ ಹೇಳಿದ್ದೆ. ಅದು ವಿಡಿಯೋ ಮಾಡಿದ್ದೀನಿ, ಸ್ವಲ್ಪ ಅಪ್ಲೋಡ್ ಮಾಡೋಕ್ಕೆ ಸ್ವಲ್ಪ ಲೇಟ್ ಆಗುತ್ತೆ. ಇನ್ನೂ ಒಂದು ಏನಪ್ಪ ಅಂತಂದರೆ, ಇವತ್ತು ಗುರುವಾರ ಅಂತಂದರೆ ಎಲ್ಲರೂ ರಾಯರ ಆಚರಣೆ ಮಾಡಿರ್ತಾರೆ ಅಂತ ಅಂದ್ಕೊಳ್ತಾ ಇದ್ದೀನಿ. ಈಗ ನೆಕ್ಸ್ಟ್ ನಮ್ಮ ಕಂಟೆಂಟಿಗೆ ಬರೋಣ. ಏನು ಕಂಟೆಂಟಪ್ಪ ಇವತ್ತು ಅಂತ ಅದಕ್ಕೂ ಮುಂಚೆಗೆ ನಾಳೆ ಏಕಾದಶಿ ಇದೆ. ನಾಳೆ ಏಕಾದಶಿ ಇರೋ ಕಾರಣಕ್ಕೆ ಏಕಾದಶಿ ಮಹತ್ವ ಅಂದರೆ ನೀವು ಏಕಾದಶಿ ಯಾವ ರೀತಿ ಆಚರಣೆ ಮಾಡಬೇಕು, ನಾಳೆ ಯಾವ ಏಕಾದಶಿ ಇದೆ, ನಾಳೆ ಯಾವ ಏಕಾದಶಿಗೆ ಏನೇನು ಫಲ ಸಿಗುತ್ತೆ ಅದ್ರ ಬಗ್ಗೆ ಸಂಪೂರ್ಣವಾಗಿ ವಿಶ್ಲೇಷಣೆ ನಾನು ಈ ವಿಡಿಯೋದಲ್ಲಿ ನಿಮಗೆ ವಿವರಣೆಯನ್ನು ಕೊಡುತ್ತೇನೆ. ಅದಕ್ಕೂ ಮುಂಚೆ ನಿನ್ನೆ ಎಲ್ಲರೂ 431 ಮೊನ್ನೆ 24 431 ವರ್ಧಂತಿ ಮಹೋತ್ಸವವನ್ನು ಎಲ್ಲರೂ ಅದ್ದೂರಿಯಾಗಿ ಆಚರಣೆ ಮಾಡಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಎಲ್ಲರೂ ಅದ್ದೂರಿಯಾಗಿ ಆಚರಣೆ ಮಾಡಿ ರಾಯರ ಅನುಗ್ರಹಕ್ಕೆ ಪಾತ್ರರಾಗಿದ್ದಾರೆ ಅಂದರೆ, ಯಾಕೆಂದರೆ ಎಲ್ಲರಿಗೂ ಹೇಳಿದೆ ಸ್ವಲ್ಪ ಜಾಸ್ತಿಯಾಗಿ ತುಪ್ಪದ ದೀಪ ಬೆಳೆಸಿ ರಾಯರ ಮುಂದೆ ಅಂತ ಹೇಳಿದೆ. ತುಪ್ಪದ ದೀಪ ಹೇಗೆ ಬೆಳೆಸ್ಬೇಕಪ್ಪ ಅಂತಂದರೆ, ರಾಯರಿಗಾಗಲಿ ರಾಯರು ಗುರುಗಳಾಗಿರೋದ್ರಿಂದ ಅವರಿಗೆ ಉದ್ದಿನ ಕಡ್ಡಿ ಮತ್ತು ನಾವು ಕರ್ಪೂರವನ್ನು ಏನೂ ಹಚ್ಚಲ್ಲ. ಅದು ಒಂದು ವಿಡಿಯೋದಲ್ಲಿ ಎಲ್ಲ ಹೇಳ್ತೀನಿ ರಾಯರಿಗೆ ಪೂಜೆ ವಿಧಾನ ಹೇಗೆ ಮಾಡಬೇಕಂತ. ಈ ಕಂಟೆಂಟ್ ಬರೋಣ. ಇವತ್ತೇನು ಕಂಟೆಂಟ್ ಅಂದರೆ, ನಾಳೆ ಹಮಲಕ್ಕಿ ಏಕಾದಶಿ. ಫಸ್ಟ್ ಏಕಾದಶಿ ಅಂತಂದರೆ ಏನಂತ ಹೇಳ್ತಾರೆ. ಏಕಾದಶಿ ಅಪ್ಪ ಅಂತಂದರೆ ನಾವು ಭಗವಂತನನ್ನು ಸ್ಮರಿಸೋಕೆ ಇದು ಒಂದು ಒಳ್ಳೆ ಪವಿತ್ರವಾದಂದರೆ, ನಾವು ಏನು 15 ದಿನಗಳ ಕಾಲ ನಾವು ಪಾಪ ಕರ್ಮಗಳು ಮಾಡಿರ್ತೀವಲ್ಲ, ಆ ಪಾಪ ಕರ್ಮಗಳನ್ನು ನಾಳೆ ನಾವು ಮಾಡೋ ಏಕಾದಶಿಯಿಂದ ಭಗವಂತ ಶ್ರೀಕೃಷ್ಣ ಪರಮಾತ್ಮ ಅದನ್ನೆಲ್ಲವನ್ನು ನಾವು ಮಾಡಿದ್ದು ಹಿಂದಿನ ನಾವು ಮಾಡೋ ಕರ್ಮಗಳನ್ನು ತೊಳೆದು ನಮ್ಮನ್ನು ಉದ್ಧಾರ ಮಾಡುವಂಥವ್ರು ಆಗ್ತಾರ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಅದಕ್ಕೆ ಎಲ್ಲರೂ ಏಕಾದಶಿ ಯಾಕೆ ಆಚರಣೆ ಮಾಡಬೇಕಂದ್ರೆ, ನಾವು ಹಿಂದಿನ ಜನ್ಮದಲ್ಲಿ ಮಾಡಿರುವಂತಹ ಪಾಪಗಳು ಹಾಗೂ ಈ ಜನ್ಮದಲ್ಲಿ ಮಾಡಿರುವಂಥ ಪಾಪಗಳು 15 ದಿನಕ್ಕೆ ನಾವೇನೇನು ಸೇವಿಸಿರ್ತೀವಲ್ಲ ಆ ಆಹಾರ, ಅದು ಮಾಂಸಾಹಾರಿ ಆಗಿರ್ಬೋದು ಸಸ್ಯಾಹಾರಿ ಆಗಿರ್ಬೋದು, ಅದು ಏನಾಗುತ್ತಪ್ಪ ಅಂತಂದರೆ ನಾವು ಮಾಡೋ ಒಂದು ದಿನ ಉಪವಾಸದಿಂದ ಅದೆಲ್ಲ ಶುದ್ಧ ಮಾಡಿಬಿಡ್ತಾನೆ ಭಗವಂತ. ಆ ಶುದ್ಧ ಮಾಡಿ ನಮ್ಮನ್ನು ಮೋಕ್ಷಕ್ಕೆ ದಾರಿ ಕರ್ಕೊಂಡು ಹೋಗ್ತಾನೆ ಅಂತ ಹೇಳ್ತಾ, ರಾಯರಿಗೆ ಹೇಗೆ ಏಕಾದಶಿ ಮಾಡ್ಬೇಕಪ್ಪ ಅಂತಂದರೆ, ಹಿಂದಿನ ಕಾಲದಲ್ಲಿ ಎಲ್ಲ ನಿಟ್ಟು ಉಪವಾಸ ಅಂತ ಅಂದರೆ, ಹಿಂದಿನ ಕಾಲದಲ್ಲಿ ಭಾಳ ಗಟ್ಟಿದ್ರು ಅವಾಗಿನ ವೆಜಿಟೇಬಲ್ಸ್, ಅವಾಗ ಆ ಥರ ಗಟ್ಟಿದ್ರು. ಅವ್ರು 3 ಉಪವಾಸ ಅಂದರೆ ಇಡೀ ದಿನ ಎಲ್ಲ ಉಪವಾಸ ಇಲ್ಲ. ಬಟ್ ಈಗಿನ ಜನ್ರೇಷನ್, ಈಗಿನ ದಿನಮಾನದಲ್ಲಿ ಏನಾಗುತ್ತಿದೆ ಅಂತಂದರೆ, ಈಗ ರೋಗಗಳ ಸಂಖ್ಯೆ ಜಾಸ್ತಿ ಇದೆ. ಕ್ಯಾನ್ಸರು, ಕಾಲರ, ಜ್ವರ, ಆ ಥರ ಎಲ್ಲ ನಾನಾ ರೀತಿಯಾಗಿ ರೋಗಗಳು ಬಂದಿರೋ ಕಾರಣ ರಾತ್ರಿ ಬೇಕಾದರೆ ನೀವು ಸ್ವಲ್ಪ ಹಣ್ಣು ತೊಗೊಳ್ಬೋದು. ಯಾವುದಾದ್ರು ಹಣ್ಣು ಮಾತ್ರ ತೊಗೊಳ್ಳಿ, ಯಾವಾದರೂ ಹಣ್ಣು ಸ್ವಲ್ಪ ರಾತ್ರಿ ತೊಗೊಳ್ಳಿ. ಬಿಟ್ಟರೆ ಅವಲಕ್ಕಿ ಏನಪ್ಪ ಅಂತಂದರೆ, ಅವಲಕ್ಕಿಯಲ್ಲಿ ಈರುಳ್ಳಿ ಬೆರೆಸಿರಂಗಿಲ್ಲ, ನಾರ್ಮಲ್ ಅವಲಕ್ಕಿಗೂ ತೊಗೊಳ್ಬೋದು. ರಾಯರಿಗೆ ಹೆಂಗೆ ಮಾಡಬೇಕು, ನಾಳೆ ರಾಯರಿಗೆ ನೀವು ಯಾರೇ ಆಗಲಿ ಫೋಟೋಕ್ಕೆ ಜಸ್ಟ್ ಏನಪ್ಪ ಅಂತಂದರೆ ನೀರಿನ ಅಭಿಷೇಕ ಅಷ್ಟೇ ಆಗ್ಬೇಕು. ರಾಯರಿಗೆ ನೀರಿನ ಅಭಿಷೇಕ ಅಷ್ಟೇ ಆಗ್ಬೇಕು. ಅದು ಬಿಟ್ಟರೆ ರಾಯರಿಗೆ ನೀರಿನ ಅಭಿಷೇಕ ಮಹಾಮಂಗಳಾರತಿ ಮಾಡಿರಿ. ಮಹಾಮಂಗಳಾರತಿ ನೀರಿನ ಅಭಿಷೇಕ ಮಾಡಿದ್ರೆ ಸಾಕು. ಆ ನೀರಿನ ನೀವು ತೀರ್ಥ ರೂಪದಲ್ಲಿ ತೊಗೊಳಂಗೆ, ಯಾರು ಏಕಾದಶಿ ಮಾತ್ರ ಅವ್ರು ತೊಗೊಳಂಗಿಲ್ಲ ನೀರನ್ನು. ಯಾಕಂದರೆ ನೀವು ನಿಟ್ಟು ಉಪವಾಸದ ಇರ್ತಿರೋ ಕಾರಣ ನೀವೇನು ಸೇವಿಸ. ರಾಯರಿಗೆ ಹೇಳ್ತೀನಿ ನೋಡ್ರಿ, ಉದ್ದಿನ ಕಡ್ಡಿ ಮಾತ್ರ ಬೆಳಗಬೇಡಿ, ಕರ್ಪೂರ ಮತ್ತು ಹಚ್ಬೇಡಿ, ಕೇವಲ ತುಪ್ಪದ ದೀಪದಿಂದ ಬೆಳಗಿಸಿ ರಾಯರಲ್ಲಿ ಸಂಕಲ್ಪ ಪಡ್ತೀನಿ. ಯಾಕಪ್ಪ ಅಂತಂದರೆ, ಏಕಾದಶಿ ದಿನ ರಾಯರು ನಮ್ಮನ್ನ ಇಡೀ ದಿನಗಳ ಕಾಲ ಎಲ್ಲರೂ ನೋಡ್ತಾರೆ. ಅಂದರೆ ಏಕಾದಶಿಯಿಂದ ಭಗವಂತನ ಪೂರ್ತಿ ತಮ್ಮ ಉಪವಾಸದಿಂದ ಭಗವಂತನ ಸ್ಮರಣೆ ಮಾಡ್ತಾನೆ ಇರ್ತಾರೆ ರಾಯರು. ಅಂದರೆ ಭಗವಂತನ ನೋಡ್ತಾ ಇರ್ತಾರೆ ರಾಯರು. ಅದಕ್ಕೆ ಏಕಾದಶಿ ದಿನ ಎಲ್ಲರೂ ಏಕಾದಶಿ ಮಾಡಿ, ಯಾಕೆ ಏಕಾದಶಿ ಮಾಡಿ ಅಂತ ಎಲ್ಲರೂ ಯಾಕೆ ಕೇಳ್ತಾರೆ ಅಂತಂದರೆ, ನಾವು ಗುರುಗಳ ಪಾದ ಹಿಡಿದ್ರೆ ಗುರುಗಳು ಭಗವಂತನ ಪಾದ ಹಿಡಿತಾರ. ಭಗವಂತನ ಪಾದ ಹಿಡೋದಕ್ಕೆ ನಾವು ಮಾಡೋದು ಏಕಾದಶಿಯಿಂದ ಅದು ರಾಯರಿಗೆ ತಲುಪುತ್ತೆ. ರಾಯರು ಭಗವಂತನಲ್ಲಿ ಆ ಏಕಾದಶಿ ನನ್ನ ಭಕ್ತ ಅಂದರೆ ಅಂದಾಗ ಅವಾಗ ನಾವು ಮಾಡಿರುವಂಥ ಹಿಂದಿನ ಪಾಪ ಕರ್ಮಗಳೆಲ್ಲ ತೊಳೆದು ಭಗವಂತ ನಮ್ಮನ್ನು ಉದ್ಧಾರ ಮಾಡಿ ನಮ್ಮನ್ನು ಮೋಕ್ಷಕ್ಕೆ ಕರ್ಕೊಂಡು ಹೋಗುವಂಥವನು ಆಗ್ತಾನ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಈಗ ನಾನು ಹೇಳಿದ್ದೀನಿ ಏಕಾದಶಿ ಹೆಂಗೆ ಮಾಡ್ಬೇಕಂತಂದರೆ, ನಾಳೆ 3 ಹೊತ್ತು ಬೆಳಗಿನ ಜಾವನೇ ಬೆಳಗಿನ ಜಾವ ಎದ್ದೇಳಿದ ಮೇಲೆ ಬ್ರಾಹ್ಮಿ ಮುಹೂರ್ತದಲ್ಲಿ ಸ್ನಾನ ಮಾಡಿ ರಾಯರಿಗೆ ನೀರಿನ ಅಭಿಷೇಕ ಮಾಡಿ ಮಹಾಮಂಗಳಾರತಿ ಮಾಡಿ, ಹೂವು ಏನು ಹಿಡೋಕೋಗ್ಬೇಡಿ ರಾಯರಿಗೆ. ನಾಳೆ ಹೂವಿನ ಅಲಂಕಾರ ಏನು ಬೇಡ, ರಾಯರದು ನಾರ್ಮಲ್ ಫೋಟೋ ಅಷ್ಟೇ ಫೋಟೋ ಅಷ್ಟೇ ಇಟ್ಟು ನೀವು ಮಹಾಮಂಗಳಾರತಿ ಮಾಡಿ ತುಪ್ಪದ ದೀಪ ಬೆಳಗಿಸ್ಬೋದು. ನೀವು ನೋಡ್ತಿರಲ್ಲ ಮಂತ್ರಾಲಯಕ್ಕೆ ಹೋಗಿ ಯಾವಾಗಾದ್ರೂ ಅಲ್ಲಿ ಸುತ್ತಮುತ್ತ ಅವತ್ತು ಹೋಟೆಲ್ಗಳು ಇರ್ಬೋದು ಮೇ ಬಿ. ಬಟ್ ರಾಯರ ಮಠದ ಪರಿಮಳ ಪ್ರಸಾದ ಇರಲ್ಲ, ಮಂತ್ರಾಕ್ಷತೆ ಇರಲ್ಲ.
ಹಾಗೆ ಏನಿರಲ್ಲಪ್ಪ ಅಂತಂದರೆ ಪ್ರಸಾದನೂ ಇರಲ್ಲ ಅವತ್ತು. ಯಾಕಂದರೆ ಅವೆಲ್ಲ ಉಪವಾಸ ಇರ್ತಾರೆ. ಮಂತ್ರಾಕ್ಷತೆ ಏಕಾದಶಿ ದಿನ ಕೊಡಲ್ಲ. ಈಗ ನಾನು ಕಂಟೆಂಟಿಗೆ ಬರ್ತೀನಿ. ಏನಪ್ಪ ಅಂತಂದರೆ ಅಮಲಕ್ಕಿ ಏಕಾದಶಿ ಅಂತಂದರೆ ನೆಲ್ಲಿಕಾಯಿ ವೃಕ್ಷ ಅಂತಂದರೆ ಶ್ರೀಕೃಷ್ಣ ಭಗವಾನ್ ಏನಪ್ಪ ಅಂತಂದರೆ ಜ್ಞಾನ ಮಾಡ್ತಿರ್ತಾನೆ. ಧ್ಯಾನದಲ್ಲಿ ಮಗ್ನಸ್ಥರಾದಾಗ ಆನಂದ ಬಾಷ್ಪವಾಗಿ ನಮ್ಮ ಶ್ರೀಕೃಷ್ಣ ಪರಮಾತ್ಮನ ಎರಡೂ ಕಣ್ಣಿನಿಂದ ನೀರುಗಳು ಆನಂದ ಬಾಷ್ಪವಾಗಿ ಕೆಳಗಡೆ ಬೀಳ್ತಾವೆ. ಅವು ಬಿದ್ದಾಗ ನೆಲ್ಲಿಕಾಯಿ ಮೇಲೆ ಭಗವಂತವಾಗಿ ವಾಸ ಮಾಡ್ತಾನ ಅಂತ ಏನು ಪುರಾಣ ಹೇಳ್ತತ್ರಿ. ಪದ್ಮ ಪುರಾಣ ಏನು ಹೇಳ್ತಪ್ಪ ಅಂತಂದರೆ ಮಹಾವಿಷ್ಣುವಿನ ಆನಂದ ಬಾಷ್ಪಗಳು ಅಂದರೆ ಭೂಮಿ ಮೇಲೆ ಬಿದ್ದಾಗ ನೆಲ್ಲಿಕಾಯಿ ಮೇಲೆ ನೀರು ಮೇಲೆ ಬಿತ್ತಂದರೆ ನೆಲ್ಲಿಕಾಯಿ ಮರದ ಮೇಲೆ ಬೀಳ್ದಾಗ ಅಲ್ಲಿ ಭಗವಂತ ಪ್ರತ್ಯಕ್ಷ, ಅಲ್ಲಿ ಭಗವಂತ ಕೂತಿರ್ತಾನೆ. ಅಂದರೆ ಶ್ರೀಕೃಷ್ಣ ಪರಮಾತ್ಮನೇ ಹೇಳ್ತಾನೆ, ಭಗವಂತನೇ ಹೇಳ್ತಾನೆ, ನಾನು ನೆಲ್ಲಿಕಾಯಿ ಮರದಲ್ಲಿ ಕುಂತಿರುತ್ತೇನೆ ಅಂತ ಭಗವಂತ ಹೇಳ್ತಾನೆ. ಹೌದಾ? ನಾಳೆ ಹೆಂಗೆ ಮಾಡ್ಬೇಕಪ್ಪ ಅಂದರೆ ಪದ್ಮ ಪುರಾಣ ನಾಳೆ ಏಕಾದಶಿ ನಾಳೆ ಹೆಂಗೆ ಮಾಡ್ಬೇಕಪ್ಪ ಅಂತಂದರೆ ಬೆಳಗಿನ ಜಾವನೇ ಬೇಗ ಬೇಗ ಎದ್ದಾಳಿ ಏನು ಮಾಡಬೇಕು, ಶ್ರೀಕೃಷ್ಣ ಪರಮಾತ್ಮನನ್ನು ಶುದ್ಧವಾಗಿ ಮಡಿಯಲ್ಲಿ ತೊಗೊಳ್ರಿ. ಮಡಿ ಅಂದರೆ ಬೇರೆ ಏನೂ ಇಲ್ಲ, ನೀವು ಯಾವ ಹೊಟ್ಟೆ ವಾಶ್ ಮಾಡಿರ್ತೀರಲ್ಲ ಆ ವಾಶ್ ಮಾಡಿದ್ದ ಶುದ್ಧವಾದ ಬಟ್ಟೆಗಳನ್ನು ಧರಿಸಿ ಭಗವಂತನ ಮೇಲೆ ಕೂತ್ಕೊಂಡು ಭಗವಂತನ ಪ್ರಾರ್ಥನೆ ಮಾಡಿ ನೀವು ಬೇಕಾದರೆ ಏನಪ್ಪ ಅಂದರೆ ನಾಳೆ ವೃಕ್ಷ ನಿಮ್ಗೆ ಹೇಳೋದು ಮರ್ತೀನಿ ನಾನು. ಇದು ನೆಲ್ಲಿಕಾಯಿ ಮರದಲ್ಲೇ ಭಗವಂತ ಬಂದು ಕುಂತಿರ್ತಾನ ಅಂತ ಹೇಳಿದೆ. ಭಗವಂತ ಶ್ರೀಕೃಷ್ಣ ಪರಮಾತ್ಮ ಬಂದು ಕುಂತಿರ್ತಾರೆ. ಮತ್ತು ಅಲ್ಲಿ ಭಗವಂತ ಶ್ರೀಕೃಷ್ಣ ಪರಮಾತ್ಮ ಅಂದರೆ ಪರಮಾತ್ಮ ಮತ್ತು ಮಹಾಲಕ್ಷ್ಮಿ ಇಬ್ಬರು ಎರಡು ಸ್ವರೂಪ ಅಲ್ಲೇ ಕುಂತಿರ್ತಾರೆ. ಅಂದರೆ ಆ ಮರದಲ್ಲಿ ಇರ್ತಾರೆ. ನಾಳೆ ಏಕಾದಶಿ ದಿನದಂದು ಏಕಾದಶಿ ಅಂತೆಲ್ಲ ಹೋಗ್ಬಿಡ್ತಾರೆ. ನೆಲ್ಲಿಕಾಯಿ ಮರದಲ್ಲಿ ಇರ್ತಾರೆ. ಅವತ್ತು ನಾವೇನೇನು ಭಗವಂತನ ನನ್ನ ನೆಲ್ಲಿಕಾಯಿ ಮರ ಇರ್ತಲ್ಲ ಆ ನೆಲ್ಲಿಕಾಯಿ ಮರ ಸುತ್ತ ಯಾರ್ಯಾರು ಎಷ್ಟೆಷ್ಟು ಪ್ರದಕ್ಷಿಣೆ ಹಾಕ್ತಾರ ಆ ಭಗವಂತನ ಪ್ರದಕ್ಷಿಣೆ ಅಂದರೆ ಉಪವಾಸದಿಂದನೇ ಪ್ರದಕ್ಷಿಣೆ ಹಾಕಿದಾಗ ಆ ಭಗವಂತ ನಮ್ಮನ್ನ ಉದ್ಧಾರ ಮಾಡುವಂಥವನು ಹಾಕ್ತಾನ ಅಂತ ಹೇಳ್ತಾರೆ. ಅಲ್ಲ ಅನೇಕ ಜನರು ಈ ಥರ ವ್ಯಕ್ತಪಡಿಸ್ತಾರೆ. ಈ ಏಕಾದಶಿ ಯಾವಾಗ ಬರುತ್ತಪ್ಪ ಅಂದರೆ ಫಾಲ್ಗುಣ ಮಾಸದ ಶುಕ್ಲ ಪಕ್ಷ ದಿನ ಇದು. ಇನ್ನು ಫಾಲ್ಗುಣ ಮಾಸದ ಶುಕ್ಲ ಪಕ್ಷ ದಿನ ಬರುತ್ತೆ. ಬ್ರಹ್ಮಪುರಾಣ ಏನು ಹೇಳ್ತದಪ್ಪ ಅಂದರೆ ಇದನ್ನು ಒಂದು ರಾಜ ಈ ವ್ರತವನ್ನು ಆಚರಿಸಿ ಮೋಕ್ಷಕ್ಕೆ ದೊರೆತದ್ದು. ಅಂದರೆ ಆ ರಾಜನಿಗೆ ಮೋಕ್ಷವನ್ನು ದೊರೆತದಕ್ಕೆ ಇದೇನು ಈ ಏಕಾದಶಿ ಬಂತು ಅಂತ ಇದು ಇದೆ ಏನು ಪುರಾಣದಲ್ಲಿ ಬರೆದಿದ್ದಾರೆ. ಅದು ಬ್ರಹ್ಮಾಂಡ ಪುರಾಣದಲ್ಲಿ ಬರೆದಿದ್ದಾರೆ. ನಿಷ್ಠದ ನಾವು ಈ ಏಕಾದಶಿಯಿಂದ ಮಾಡಿದರೆ ನಮಗೆ ಏನೇನು ಫಲಗಳು ಸಿಗುತ್ತವೆ ಅಂತಂದರೆ 1000 ಗೋವುಗಳ ದಾನ ಮಾಡುವಷ್ಟು ಪುಣ್ಯ ನಮಗೆ ಈ ಏಕಾದಶಿ ಮಾಡಿದ್ರೆ ಸಿಗುತ್ತದೆ ಅಂತ ಹೇಳ್ತಾರೆ. ಏನು ಪದ್ಮಪುರಾಣ ಏನು ಹೇಳ್ತಪ್ಪ 1000 ಗೋವುಗಳ ದಾನ ಮಾಡುವಷ್ಟು ಪುಣ್ಯ ಈ ಏಕಾದಶಿ ಮಾಡಿದ್ರೆ ಸಿಗುತ್ತದೆ. ಇನ್ನೂ ಒಂದು ಏನಪ್ಪ ಅಂದರೆ ಯಜ್ಞಗಳು ಮಾಡುವಷ್ಟು ನಾವೇನು 3 ಯಜ್ಞಗಳನ್ನು ಮಾಡ್ತಾರಲ್ಲ ಆ ಯಜ್ಞಗಳ ಫಲ ಎಷ್ಟು ಸಿಗುತ್ತೆ ಅಷ್ಟು ಫಲವನ್ನು ಈ ಏಕಾದಶಿ ನಾವು ಮಾಡಿದ್ರೆ ನಿಟ್ಟು ಉಪವಾಸದಿಂದ ನಾವು ಮಾಡಿದ್ರೆ ಆ ಭಗವಂತ ಅದಕ್ಕೆ ಸ್ಮರಿಸಿ ನಮಗೆ ಅನುಗ್ರಹ ಮಾಡ್ತಾನ ಅಂತ ಎಲ್ಲರೂ ಹೇಳ್ತಾರೆ. ಇನ್ನು ವೃಕ್ಷಕ್ಕೆ ನೀವೇನು ಮಾಡಬೇಕಂದ್ರೆ ಗಂಧ ಅಕ್ಷತೆ ಕುಂಕುಮವನ್ನು ತಗೊಂಡೋಗಿ ನೀವು ನೆರಳಿಕಾಯಿ ಮರಕ್ಕೆ ಪೂಜೆ ಮಾಡಿ ಅದರ ನೆರಳಿಕಾಯಿ ಮರ ಸುತ್ತ ನೀವು ಏನು ಮಾಡಿ ನೆಲ್ಲಿಕಾಯಿ ಮರ ಸುತ್ತ ಪ್ರದಕ್ಷಿಣೆ 7 ಅಥವಾ ನಿಮಗೆ 7, 11, 15 ನಿಮಗೆ ಎಷ್ಟಾಗುತ್ತೆ ಅಷ್ಟು ಪ್ರದಕ್ಷಿಣೆ ಮಾಡಿ. ನೀವು ರಾಯರಿಗೆ ಮಾತ್ರ ಮಾಡಬೇಡಿ. ರಾಯರಿಗೇನು ಗಂಧ ಅಷ್ಟೇ ಬೆರೆಸ್ರಿ, ನೀರು ಅಭಿಷೇಕ ಊಟ ಅಲಂಕಾರ ಏನು ಮಾಡಬೇಡಿ. ಬಟ್ ಶ್ರೀಕೃಷ್ಣ ಪರಮಾತ್ಮಗೆ ಮಾಡಿ ಏನಾಗಲ್ಲ. ಯಾಕಂದರೆ ಭಗವಂತ ಅಲ್ಲಿರ್ತಾನೆ. ನೆಲ್ಲಿಕಾಯಿ ಮರಕ್ಕೆ ನೀವು ಮಾಡಿ ಬನ್ನಿನ ಅಕ್ಷತೆ ಕುಂಕುಮ ಗಂಧವನ್ನು ತಗೊಂಡೋಗಿ ಅಲ್ಲಿ ಪೂಜೆ ಮಾಡಿ ಅವ್ರ ವೃಕ್ಷಕ್ಕೆ ನಮಸ್ಕಾರ ಹಾಕಿ ನೀವು ನಿಮ್ಮ ಏನಿದೆ ನಿಮ್ಮ ಪಾಪ ಕರ್ಮವನ್ನು ಕಳೆದುಕೊಳ್ಳೋಕೆ ಇದು ಒಂದು ದಿನ ಆಗಿರೋದು. ಅದಕ್ಕೆ ಅಮಲಕ್ಕಿ ಏಕಾದಶಿ ಅಂತಾರೆ. ಇದು ಪ್ರತಿ ತಿಂಗಳಿಗೊಮ್ಮೆ 15 ದಿನಕ್ಕೊಮ್ಮೆ ಬರುವಂತಹ ಒಂದು ಏಕಾದಶಿ ಆಗಿದ್ದರಿಂದ ಈ ಏಕಾದಶಿನಲ್ಲಿ ಹೇಳ ಈ ಏಕಾದಶಿನ ಮಾಡೋದು ನಮಗೆ ಆಗುವ ಫಲಗಳು ಏನಪ್ಪ ಅಂದರೆ ನಾವು ಮಾಡಿರುವಂತಹ ಹಿಂದಿನ ಜನ್ಮದ ಪಾಪಗಳು ಕರ್ಮಗಳು ಅವೆಲ್ಲವನ್ನು ಈ ಏಕಾದಶಿಯಿಂದ ಭಗವಂತ ಎಲ್ಲವನ್ನು ತೊಳೆದು ನಮಗೆ ಮೋಕ್ಷ ಕೊಡಿಸ್ತಾನೆ, ನಮಗೆ ಆರೋಗ್ಯ ಐಶ್ವರ್ಯ ಕೊಟ್ಟು ಕಾಪಾಡ್ತಾನೆ ಅಂತಂದು ಏಕಾದಶಿಯನ್ನು ಮಾಡ್ತಾರೆ. ಎಲ್ಲರಿಗೂ ನನ್ನ ಕಂಟೆಂಟನ್ನು ಇಷ್ಟ ಆಯ್ತು ಅಂತ ಹೇಳ್ಕೊಂತ ನೆಕ್ಸ್ಟ್ ಬರೋ ವಿಡಿಯೋದಲ್ಲಿ ಏನು ಮಾಡ್ತೀನಪ್ಪ ಅಂತಂದರೆ ಶ್ರೀಕೃಷ್ಣಾವಧೂತ ಅವರು ರಚನೆ ಮಾಡಿರುವಂತಹ ಅಕ್ಷರ ಮಾಲಿಕ ಸ್ತೋತ್ರ ಅದು ಮತ್ತು ಇನ್ನೊಂದು ಸ್ತೋತ್ರ, 2 ಸ್ತೋತ್ರ ಇದಾವ. ಬಟ್ ಶ್ರೀಕೃಷ್ಣಾವಧೂತರವರ ಜೀವನ ಚರಿತ್ರೆ ಅವ್ರ ಕತೆ ಮತ್ತು ಇನ್ನೊಂದು ಏನಪ್ಪ ಅಂತಂದರೆ ರಾಯರ ಭಕ್ತ ರಾಜ ಹೇಗಾದ ಅದು ಒಂದು ವಿಡಿಯೋ ಅಪ್ಲೋಡ್ ಮಾಡ್ತೀನಿ. ಸಾಕಷ್ಟು ವಿಡಿಯೋಗಳಿದ್ದಾವೆ, ದಯಮಾಡಿ ಎಲ್ಲರೂ ಹೇಳ್ಕೊಳ್ಳೋದು ನನ್ನದೇ. ಏಕಾದಶಿ ರಾಯರ ಪೂಜಾ ವಿಧಾನ ಮತ್ತು ರಾಯರ ಮಹಿಮೆ
ಇನ್ನು ಏನೇನು ಬರುತ್ತಾವಲ್ಲ ಹಬ್ಬ ಹರಿದಿನ ಏನೇನು ಮಾಡಿದ್ರೆ ನಾವು ಭಗವಂತನ ಕೃಪೆಗೆ ಪಾತ್ರ ಆಗ್ತೀವಿ ಅವಿಷ್ಟರ ವಿಡಿಯೋಗಳು ನಾನು ನಿಮಗೆ ಯೂಟ್ಯೂಬ್ ಮುಖಾಂತರ ತಿಳಿಸ್ತೀನಿ. ಎಲ್ಲರೂ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ನಿಮ್ಮೆಲ್ಲ ರಾಘವೇಂದ್ರ ಸ್ವಾಮಿಗಳ ಭಕ್ತಾದಿಗಳಿಗೆ ನನ್ನ ವಿಡಿಯೋವನ್ನು ಶೇರ್ ಮಾಡಿ ಅಂತ ಹೇಳ್ತಾ ಇಂದಿನ ಒಂದು ಕಂಟೆಂಟನ್ನು ಮುಗಿಸ್ತಿದ್ದೀನಿ. ಶ್ರೀಕೃಷ್ಣಾರ್ಪಣಮಸ್ತು.